ಯಾರೊಬ್ಬ ಆಲ್ಟ್ ಪೇಷಂಟ್ ಇದ್ದಂತೆ. ಆ ವ್ಯಕ್ತಿ ವಾರಕ್ಕೊಂದ್ಸಲ ಚೆಕಪ್ ಮಾಡಿಸ್ಕೊಳ್ಳೋಕ್ಕೆ ನಮ್ಮ ಮಂಡ್ಯಕ್ಕೆ ಹೋಗ್ತಿದ್ದ. ಅವನಿಗೆ ಲಾಟ್ರಿ ಟಿಕೆಟ್ ತೊಗೊಳ್ಳೋ ಹುಚ್ಚು. ಯಾವತ್ತೂ ಪ್ರೈಸ್ ಬಂದಿಲ್ಲ, ಆದರೂ ಆಗ್ತಾನೆ ಇದ್ದ ಬಂಡವಾಳ. ಒಂದು ಸಲ ಹೋದ, 1 ಕೋಟಿ ರೂಪಾಯಿ ಲಾಟ್ರಿ ಟಿಕೆಟ್ ತೊಗೊಂಡ, ಬಂದ. ಸುಮಾರು 1 ವಾರ ಕಳೆದಿತ್ತು. ಮಗನಿಗೆ ಹೇಳ್ದ, ಅಲ್ಲೋಯ್ತಲ್ಲ ಬಸ್ ಸ್ಟ್ಯಾಂಡ್ ಹತ್ರ ಪೇಪರಲ್ಲಿ ನೋಡ್ಕೊಂಬಾರೋ ಲಾಟ್ರಿ ಟಿಕೆಟ್, ಇವತ್ತು ಹಿಂಗೆ ಮೊಬೈಲ್ ಇಲ್ಲ. ಅವನು ಹೋದ, ಯಾವಾಗ ತಗೋತೀಯ ಹೋಗಪ್ಪ, ಯಾವಾಗ ನಿಂಗೆ ಪ್ರೈಸ್ ಬರ್ತದೆ ಅಂತ ಬೈಕೊಂಡು ಹೋದ. ನೋಡಿ ಸರ್ ಹಣೆ ಬರಹ 1 ಕೋಟಿ ಪ್ರೈಸ್ ಬಂದ್ಬಿಟ್ಟದೆ. ಖುಷಿ ಆಗ್ಬಿಡ್ತು ಅವನಿಗೆ. ಓಡ್ ಬಂದ. ಅವ್ರ ಅಮ್ಮ ಈಚೆ ಬಟ್ಟೆ ಒಗೆದು ಒಣಗಾಕ್ತಾಯಿದ್ರು. ಅಮ್ಮ ಅಪ್ಪ ಇಲ್ಲ ಅಂದ. ಯಾಕೆ? 1 ಕೋಟಿ ಬಂದೈತೆ. ಸ್ವಲ್ಪ ಬಾಯಿ ಮುಚ್ಚು ಅಂದ್ಲು. ಯಾಕಮ್ಮ? ಮೊದಲೇ ಆಲ್ಟ್ ಪೇಷಂಟ್ ಕಣಪ್ಪ ಅವನು, ಇನ್ನು 1 ಕೋಟಿ ಬಂದೈತೆ ಅಂದರೆ ಎದೆ ಒಡೆ ಸತ್ತೋಗ್ಬಿಟ್ರೆ ಮಾಡುವ. ಏನು ಮಾಡೋದು? ತುಂಬ ತಲೆ ಕೆಡ್ಸ್ಕೊಂಡ್ರು ಸರ್ ಅಮ್ಮ ಮಗ ಇಬ್ಬರು. ಹೆಂಗೆ ಮಾಡೋದು ಹೇಳ್ಬೇಕೀಗ? ಯಾಕೆ ಅವ್ನು ಲಾಟ್ರಿ ಅಮೌಂಟ್ ತಗೊಳಕ್ಕೆ ಅವನೇ ಹೋಗ್ಬೇಕೀಗ. ಕೊನೆಗೆ ಇವ್ರ ಪರ್ಸ್ನಲ್ ಒಬ್ಬರು ಡಾಕ್ಟ್ರ್ ಇದ್ದರು, ಅವ್ರಿಗೆ ಹೇಳ್ಬಿಡೋಣ ಹೇಳು. ಮಗ ಎಲ್ಲರೂ ಲ್ಯಾಂಡ್ಲೈನಲ್ಲಿ ಹೋಗಿ ಫೋನ್ ಮಾಡಿದೆ. ಸರ್ ನಮ್ಮ ಅಪ್ಪನಿಗೆ ಕರ್ಕೊಂಬರ್ತೀನಿ, ಈ ಥರ ಆಗಿದೆ ಪರಿಸ್ಥಿತಿ, ಹಿಂಗೆ ಆಗಿದೆ, ಲಾಟ್ರಿ ಬಂದಿದೆ, ನೀವು ಕರೆಕ್ಟಾಗಿ ಹೇಳಿ ಸರ್, ನಿಮಗೊಂದಷ್ಟು ಪೀಚ್ ಕೊಡ್ತೀನಿ ಅಂದ. ಡಾಕ್ಟ್ರು ಖುಷಿ ಅಲ್ವಾ ಸರ್, 1 ಕೋಟಿ ಬಂದಮೇಲೆ ನನಗೊಂದು 50,000 ಕೊಡಲ್ವ ಅಂತ. ನೀ ಕರ್ಕೊಂಬಾರ, ನೀ ತಲೆ ಕೆಡ್ಸ್ಕೊಂಬಿಡ, ನಾನು ಹೇಳ್ತೀನಿ ಅಂದರು. ಯಾಕೆ ಮಗನ ಕೇಳ್ತಾನಪ್ಪ, ಯಾಕೆ ಹಾಸ್ಪಿಟ್ಲಿಗೆ ಅಂತ ಕೇಳ್ತಾವನೆ. ಬಾ ಸ್ವಲ್ಪ BP ಚೆಕ್ ಮಾಡಿಸ್ಕೊಂಬರುವ ಅಂತ ಕರ್ಕೊಂಡು ಹೋದ. ಡಾಕ್ಟ್ರು ಎಲ್ಲ ಪೇಷಂಟ್ನೂ ಕಳಿಸ್ಬಿಟ್ರು ಸರ್. ಯಾಕೆ ಇವ್ನು 1 ಕೋಟಿ ಬಂದಿದೆ, ಸ್ವಲ್ಪ ಕ್ಲಿಯರಾಗಿ ನೋಡಬೇಕಲ್ಲ. ಮಲಗಿದ್ರು, BP ಪ್ಯಾಡ್ ಕಟ್ಟಿದ್ರು, ಚೆಕ್ ಮಾಡಿದ್ರು. ಏನು ಸ್ವಾಮಿ ಜೀವನ ಹೇಗಿದೆ? ಏನು ಜೀವನ ಸ್ವಾಮಿ, ನಮ್ಮ ಜೀವನಕ್ಕೆ ಅಷ್ಟು ಬೆಂಕಿ ಯಾಕ ಅಂದ ಅವ್ನು ಮಲ್ಕೊಂಡು. ಇರಲಿ ಬನ್ನಿ, ನಿಮಗೂ ಹಣೆ ಬರೋ ಚೆನ್ನಾಗಿರೋ ಲಾಟ್ರಿ ಹೊಡೀತದೆ ಅಂದರು ಡಾಕ್ಟ್ರು. ಮೊದಲನೇ ಪಾಯಿಂಟು. ಅಯ್ಯೋ ಎಲ್ಲಿ ಹೊಡೀತದೆ ಸ್ವಾಮಿ, ನಾನು 25 ವರ್ಷದಿಂದ ಲಾಟ್ರಿ ತಗೋತಾನೆ ಇದ್ದೀನಿ, ಒಂದು ಸಲ 100 ರೂಪಾಯಿ ಬಂದಿಲ್ಲ ಅಂದ. ಬರ್ತದೆ ಬನ್ನಿ. ಅಕಸ್ಮಾತ್ ನಿಮ್ಗೊಂದು 25 ಲಕ್ಷ ಲಾಟ್ರಿ ಬಂದರೆ, ಪ್ರೈಜ್ ಬಂದರೆ ಏನು ಮಾಡ್ತೀರಿ? 25 ಲಕ್ಷ ಎತ್ತಾಗಾಯ್ತು ಸ್ವಾಮಿ, ಸಾಲನೇ 20 ಲಕ್ಷ ಅದೇ. ಒಂದು 50 ಲಕ್ಷ ಬಂದರೆ, 50 ಲಕ್ಷ ಬಂದರೆ ಏನೋ ಸ್ವಲ್ಪ ಮನೆಯೆಲ್ಲ ರಿಪೇರಿ ಮಾಡಿಸ್ಕೊಂಡು ಏನೋ ಮಾಡೋಣ. ಒಂದು 75 ಬಂದರೆ ಅಂದರು ಡಾಕ್ಟ್ರು. 75 ಬಂದರೆ ಮಗನಿಗೊಂದು ಕಾರ್ ತಗೊಡುವ, ಮದುವೆ ಮಾಡುವ, ನಿಮ್ಮ ಅದೃಷ್ಟ ಚೆನ್ನಾಗಿತ್ತು ಅಂದ್ಕೊಳ್ಳಿ. 1 ಕೋಟಿ ಬಂದರೆ ಏನು ಮಾಡ್ತೀರಿ ಅಂದರು. ಅದಕ್ಕೆ ಆ ಪೇಷಂಟ್ ಅವನಂದ, ಡಾಕ್ಟ್ರೇ ನೀವಂತ ಇದ್ದೀರಿ, 1 ಕೋಟಿ ಬರಲಿ, ನಮ್ಮ ಅಪ್ರಾಣೆ, ನಮ್ಮ ಮನೆದೇವರಾಣೆ, ನನ್ನ ಮಕ್ಕಳಾಣೆ, ನಿಮ್ಗೆ 50 ಲಕ್ಷ ಕೊಟ್ಬಿಡ್ತೀನಿ ಅಂದ. ಡಾಕ್ಟ್ರು ತಪ್ಪಂದು ಬಿದ್ದು ಸತ್ತೋಗ್ಬಿಡ್ತು. ಡಾಕ್ಟ್ರಿಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತು. ಯಾಕೆ 50 ಬಚ್ಚದಲ್ಲ ಅಂತ. ಅವನು ಸುಖ ಹೋಗಿ ಡಾಕ್ಟ್ರು ಹೋದ್ರು ಅಂತ. ಉದ್ವೇಗ ಹಸಿ ತಡ್ಕೋಬೇಕು.